ಈಗ ನೋಡಿ ಸದ್ಯದಲ್ಲಿ ನಾನು ಬಂದಾದ್ಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ. ಅಲ್ಲಿ ಚನ್ನಪಟ್ಟಣಗೆ 5,000 ಮನೆಗಳು ಕೊಟ್ಟಿದ್ದೀನಿ. ಎಷ್ಟು? ಈಗ 5,000 ಮನೆಗಳು ಅಲ್ಲೂ ದುಡ್ಡು ತೊಗೊಂಡ್ತಾನೆ ಕೊಡಬೇಕು. ಅಲ್ಲಿ ಕೇಳ್ಕೊಂಬೋದಿಲ್ಲ. ಯೋಗೇಶ್ ಅವರು ಇದ್ದಾರೆ, MP ಮಾಜಿ MP ಇದ್ದಾರೆ, ಸುರೇಶ್ ಅವರಿದ್ದಾರೆ. ಅಲ್ಲಿ 5,000 ಮನೆಗಳು ಕೊಟ್ಟಿದ್ದೀನಿ. ರಾಮನಗರ್ಗೆ 3,000 ಮನೆಗಳು ಕೊಟ್ಟಿದ್ದೀನಿ. ಏನಕ್ಕೆ ರಾಮನಗರ್ಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟೆ? ರಾಮನಗರ ಚನ್ನಪಟ್ಟಣ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ. ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದು. ಆವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು MP ಅವರು, ತಮಗೆಲ್ಲ ಗೊತ್ತಿದೆ, ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡಿದಾಗ ಮಾಡ್ತಾರೆ. ಯಾರು? ಮಾನ್ಯ ಸುರೇಶ್ ಅವರು. ಈಗ ಸೋತಾದ್ಮೇಲೂ ಅದೇ ಥರ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದು ನಾನು ಭಾಳ ಸತಿ ಕೇಳ್ಕೊಂಡ್ರು, ಸರ್ ಕುಮಾರಸ್ವಾಮಿನೇ MLA ಆಗಿದ್ದರು, ಒಂದು ಮನೆಯೂ ಕೊಟ್ಟಿಲ್ಲ, ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ. ನಾನು ಅದಕ್ಕಿಂತ ಮುಂಚೆ ಹೇಳಿದೆ, ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ? ಬರೀ 690 ಮನೆ ಕೊಟ್ಟಿರೋದು. ಹಾಗಾಗಿ ನಂತರ ಕೇಳಿದ್ರು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು. ಆಮೇಲೆ ನನಗೆ ಆ ಥರ ದಲಿದ್ರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000 ಅದನ್ನು ಅವ್ರ ದುಡ್ಡು ತೊಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ? ಹುಳ ಬಿ ಸಾಯ್ತಾರೆ. ಬಡವರಿಗೆ ಒಂದು 5-10 ಸಾವಿರ ತೊಗೊಳ್ಳೋದಾ ಇದು? ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು. ಆಮೇಲೆ ಎಲ್ಲ ಇದು ಒಂದೇ ಇಲ್ಲ, ಎಲ್ಲ MLAಗಳಿಗೆ ಎಲ್ಲ MLA ರಾಸಿನೇ ಇದೆ. MLAಗಳು ಲೆಟರ್ದು ರಾಸಿನಿದೆ. ಯಾರ್ಯಾರು ಕೇಳಿದ್ರು ಅಂತ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ MLAಗಳು BJP, JDS, ಕಾಂಗ್ರೆಸ್ ಅವ್ರು ಮನೇನಿಲ್ಲ. ನಾನು ಕ್ಯಾನ್ಸಲೇಷನ್ಗೆ ಯಾರ್ಯಾರಿದ್ದಾರೆ ಅಂತ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ. ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದಾ? ಎಲ್ಲನೂ ಉಂಟದು. ಅವ್ರು ಯಾರು BR ಪಾಟೀಲ್ ಅವ್ರು ಹೇಳಿ, ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000. ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಅದು ಒಂದು ಮನೆ ಕಟ್ಟಬೇಕಾದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದು ಸರ್ಕಾರ ವತಿಯಿಂದ ಕೊಡ್ತಾರಂತ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ. ಏನೋ ಒಂದು ಕೊಡ್ತಾ ಇದ್ವಿ. ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ. ಈಗ ಯಾರು ಪಡಿತಾರೆ ನನಗಂತೂ ಮಾಹಿತಿ ಇದ್ದವ್ರಿಗೂ ಬಂದು ಕೇಳಿ ನಿಮಿಷ. ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು, ಇದು MLAನೂ ಸೆಲೆಕ್ಷನ್ ಮಾಡಲ್ಲ ಮನೆಗಳು, ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಈಗ ಆರೋಪ ಮಾಡಿ ಏನು ಅಂದಿದ್ದಾರೆ? ನಾನು ಆಡಿಯೋನ ನೋಡಿದೆ. ನಮ್ಮ PS ಮಾತಾಡಿದ್ದಾರೆ. PR ಏನು ಅಂದಿದ್ದಾರೆ? ಸರ್ಫರಾಜ್ ಅವರೇ, ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ, ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ, ಅವ್ರ ಮನೆ ಕೊಟ್ಟಿದ್ದಾರೆ, ಅದು ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ. ಯಾರು ತೊಗೊಂಡಿದ್ದಾರೆ ಗೊತ್ತಾಗ್ಬೇಕು ತಾನೆ. ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರಾ? ನಾನು ತೊಗೊಂಡಿದ್ದೀನಾ? ಯಾರು ತೊಗೊಂಡಿದ್ದಾರೆ? ಈಗ ಪಂಚಾಯತ್